ಲಾಸ್ಟ್ ಮಂತ್ ಬಾಡಿಗೆ ಕಟ್ಟಿಲ್ಲ ಕಣೋ ನೀನು. ಈ ಮಂತ್ ಮಿಸ್ ಮಾಡ್ಬೇಡ. 2 ತಿಂಗಳಿಂದ ಕೆಲಸ ಇಲ್ಲ ಕಣೋ, ಕೊಡ್ತೀನಿ. 2 ತಿಂಗಳಿಂದ ಇದೇ ಹೇಳ್ತಿದ್ಯಾ. ನೀನು ರೂಮ್ ಶೇರ್ ಮಾಡ್ತಿದ್ಯಾ ತಾನೆ. ಬಾಡಿಗೆ ಕೊಡೋಕ್ಕಾಗಲಿ ಅಂದ್ರೆ ರೂಮ್ ಖಾಲಿ ಮಾಡು. ಸರಿ ಕಣೋ, ಸಂಜೆ ಅಷ್ಟಲ್ಲಿ ಕೊಡ್ತೀನಿ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಇವ್ರಮ್ಮ ಕಾಲ್ ಮಾಡ್ತಿದಾರಲ್ಲ. ಹಲೋ, ನಿಮ್ಮ ಅಪ್ಪಂಗೆ ಹುಷಾರಿಲ್ಲ, ಬಾಡಿಗೆ ಬೇರೆ ಕಟ್ಟಿಲ್ಲ, ಯಾವಾಗ ಕಳಿಸ್ತೀಯಪ್ಪ ದುಡ್ಡು? ಆಂಟಿ ನಾನು ನಾಗೇಂದ್ರ ಮಾತಾಡ್ತಿರೋದು. ಅವ್ನ ಮನೇಲಿಲ್ಲ, ಆಮೇಲೆ ಮಾಡಿಸ್ತೀನಿ. ಮನೆ ಕೂಡ ದುಡ್ಡು ಕಳಿಸ್ಬೇಕು, ಬಾಡಿಗೆಗೂ ದುಡ್ಡಿಲ್ಲ. ಈ ಅಪ್ಪ ಕೊಡ್ಸಿರೋ ಹಿಂಗೆ ಮಾರ್ಬಿಡ್ತೀನಿ. ನಾಗೇಂದ್ರ, ತಗೊಳ್ಳೋ ಬಾಡಿಗೆ. ಯಾವಾಗ ಕಳಿಸ್ತೀಯಪ್ಪ ದುಡ್ಡು? ಈ ದುಡ್ಡನ್ನ ನಿಮ್ಮ ಮನೆ ಕಳಿಸು. ಇನ್ನು 2 ತಿಂಗಳು ಬಾಡಿಗೆ ನಾನು ಕಟ್ಕೊಳ್ತೀನಿ. ಯಾಕೋ? ನಿಮ್ಮಮ್ಮ ಕಾಲ್ ಮಾಡಿದ್ರು ಕಣೋ. ಕೆಲಸ ಬೇರೆ ಹುಡುಕ್ತಾ ಇದೀಯಾ, ಇದನ್ನ ಖರ್ಚಿಗೆ ಇಟ್ಕೋ. ಥ್ಯಾಂಕ್ ಯು ಕಣೋ. ಒಬ್ಬನೇ ಪುಣ್ಯವಾ